ಪೆಡ್ಲರ್ಗಳನ್ನು ಉಪಯೋಗ ಮಾಡಿಕೊಂಡು ಅವ್ರ ಮೂಲಕ ಫೋನ್ ನಂಬರ್ಗಳನ್ನು ಅವ್ರ ಮೂಲಕ ಅಡ್ರೆಸ್ಗಳನ್ನು ತೆಗೆದುಕೊಂಡು ಕೆಲವು ವಿದ್ಯಾರ್ಥಿಗಳಿಗೆ ಯಾರು ಡ್ರಗ್ಸ್ ತೊಗೊಂತಿರ್ತಾರೋ ಅವ್ರಿಗೆ ಅವ್ರ ಪಾಲಕರಿಗೆ ಹೆದರಿಸೋದು, ಅವ್ರಿಗೆ ಆ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿರುವಂಥ ಇನ್ನೋಸೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಹೆದರಿಸೋದು, ಅದ್ರ ಮೂಲಕ ದುಡ್ಡು ಎತ್ತುವಂಥ ಕೆಲಸ ಇವತ್ತಾಗತೈತಿ. ಇವತ್ತು ಇಸ್ಪೀಟ್ ಆಡ್ಸೋರಿಗೆ ಲೈಸೆನ್ಸ್ ಕೊಡುವಂಥ ಕೆಲಸ, ಇಲ್ಲಿಗಲ್ ಲೈಸೆನ್ಸ್ ಕೊಡುವಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗ್ತೈತಿ. ಅವ್ರ ಕಡೆ ದುಡ್ಡು ಸೆಟ್ಲ್ಮೆಂಟ್ ಮಾಡಿ ಅವ್ರ ಕಡೆಯಿಂದ ಇಸ್ಪೀಟ್ ಕ್ಲಬ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಇವತ್ತು ರೌಡಿ ಶೀಟರ್ಗಳಿಗೆ ಇದ್ದಂಥವ್ರಿಗೆ ರೌಡಿ ಶೀಟರ್ದಿಂದ ಅವ್ರನ್ನ ಹೆಸರನ್ನ ಡ್ರಾಪ್ ಮಾಡಿ ಅವ್ರಿಗೆ ಪೊಲೀಸ್ ಲೈಸೆನ್ಸನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲದಕ್ಕೂ ರೇಟ್ ಫಿಕ್ಸ್ ಆಗಿದ್ದಾವೆ. ಹಳೆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಗಿತ್ತಂದ್ರೆ ಪೊಲೀಸ್ ಲೈಸೆನ್ಸ್ ಅದಕ್ಕೊಂದು ರೇಟು, ಹೊಸ ಪೊಲೀಸ್ ರಿವಾಲ್ವರ್ ಲೈಸೆನ್ಸ್ ಕೊಡುವಂಗಿದ್ರೆ ಅದಕ್ಕೊಂದು ದೊಡ್ಡ ಪ್ರಮಾಣದಲ್ಲಿ ದುಡ್ಡು. ಆಮೇಲೆ ಯಾರಿಗೆ ಸಣ್ಣ ಪುಟ್ಟ ರೌಡಿಗಳು ಇರ್ತಾರಲ್ಲ ಅವ್ರ ಕಾಲಿಗೆ ಗುಂಡು ಹೊಡೆದು ಅವ್ರನ್ನ ಹೆದರ್ಸ್ದಂಗೆ ಪ್ರಚಾರಕ್ಕೆ ಇಟ್ಟಿಸ್ಕೊಳ್ಳೋದು. ದೊಡ್ಡ ಪ್ರಮಾಣದ ಕ್ರೈಮ್ ಯಾರು ಮಾಡ್ತಾರೆ ಅವ್ರಿಗೆಲ್ಲರಿಗೂ ದುಡ್ಡು ತೊಗೊಂಡು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು, ಅವರಿಗೆ ಇಲ್ಲಿಗಲ್ ಬಿಸ್ನೆಸ್ ಮಾಡೋಕ್ಕೆ ಅಲೋ ಮಾಡೋದು, ಇದೆಲ್ಲದು ಇವತ್ತು ನಡೆದಿದೆ. ಇದಕ್ಕೆ ಸಂಪೂರ್ಣ ಪೊಲೀಸ್ ಇಲಾಖೆ ಇದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಇದಕ್ಕೆ ಉಪಯೋಗ ಮಾಡುವಂಥ ಕೆಲಸ ಇವತ್ತು ನಡೆದಿದೆ. ಹಾಗಾಗಿ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಮುಖ್ಯಮಂತ್ರಿಗಳ ನಿಮಗೆ ಒಂದು ಜವಾಬ್ದಾರಿ ಐತಿ. ನಿಮ್ಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂಥ ಬಾದಾಮಿ ಏನೈತಲ್ಲ, ಆ ಬಾದಾಮಿಯ ಹೆಣ್ಮಗಳು ಈ ತಾಯಿ, ಆ ಹುಡುಗ ಕೂಡ ಬಾದಾಮಿಯ ಹುಡುಗ. ಅಲ್ಲಿ ಬಾದಾಮಿಯಿಂದ ಬಿಟ್ಟು ಇಲ್ಲಿ ಧಾರವಾಡದಲ್ಲಿ ಮನೆ ಕೆಲಸ ಮಾಡೋಕೆ ಬಂದಂಥ ಹೆಣ್ಮಗಳು, ಅವಳ ಮಗ ಇವತ್ತು ನಿಮ್ಮ ವೈಫಲ್ಯದಿಂದ, ನಿಮ್ಮ ಸರ್ಕಾರದ ಜನ ವಿರೋಧಿ ನೀತಿಯಿಂದ, ಇವತ್ತು ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ಆಗತೈತಿ ಅದ್ರ ಕಾರಣಕ್ಕಾಗಿ ಇವತ್ತು ಆ ಹುಡುಗ ಇವತ್ತು ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದ್ರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ನೀವು ಹೊರಬೇಕಾಗ್ತೈತಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ನೀವು ಆ್ಯಕ್ಷನ್ ತೆಗೆದುಕೊಳ್ತೀರಾ. ನಿಮಗೇನು ಬಾದಾಮಿ ನಿಮಗೇನು ಪುನರ್ಜನ್ಮ ಕೊಟ್ಟಿತ್ತು ಅದ್ರ ಋಣ ತೀರಿಸುವಂಥ ಕೆಲಸ ನೀವು ಮಾಡ್ತೀರಾ ಅಂತ ಸಿದ್ದರಾಮಯ್ಯನವರ ನಾನು ನಂಬಿಕೆ ಇಟ್ಟಿದ್ದೇನೆ. ನೀವು ಮಾಡಿರಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಗೃಹ ಮಂತ್ರಿಗಳ ನೀವು ಕೇವಲ ಅಧಿಕಾರಿಗಳ ಮಾತನ್ನು ಕೇಳ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಐತಿ ಪೊಲೀಸ್ ಇಲಾಖೆಯಲ್ಲಿ, ಮುಖ್ಯಮಂತ್ರಿಗಳ ಕೆಳಗೆ ಕೆಲಸ ಮಾಡುವಂಥ ಇಲಾಖೆ. ನೀವು ಇಂಟೆಲಿಜೆನ್ಸ್ದಿಂದ ರಿಪೋರ್ಟ್ ತೋರಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏನು ನಡೆದಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತ ನಿಮ್ಗೆ ಗೊತ್ತಾಕೈತೆ.